ನಮಸ್ಕಾರ ಸ್ನೇಹಿತರೆ, ಯಾರ್ಕರ್ ಟಾಕ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನ್ ಹೇಳೋ ಕಥೆ ಕೇವಲ ಒಂದು ಘಟನೆಯಲ್ಲ. ಇದು ಒಂದು ಕ್ಷಣಿಕ ತಪ್ಪು ನಿರ್ಧಾರ ಹೇಗೆ ಜೀವನವನ್ನೇ ಮುಗಿಸಿಬಿಡುತ್ತೆ ಅನ್ನೋದರ ಕಠಿಣ ಪಾಠ. ಮಾರ್ಚ್ 6, 2025ರಂದು ಕಟ್ಟಡ ಕಾರ್ಮಿಕ ಕೆಲಸ ಮಾಡುತ್ತಿದ್ದ ಗಂಗಾವತಿ ಮೂಲದ 3 ಯುವಕರು ಆ ದಿನದ ಕೆಲಸದ ನಂತರ ಎಲ್ಲಾದರೂ ಸುತ್ತಾಡಕ್ ಹೋಗೋಣ ಅಂತ ನಿರ್ಧರಿಸ್ತಾರಂತೆ. ಆಗ ಅವರು ಆಯ್ಕೆ ಮಾಡಿಕೊಂಡ ಸ್ಥಳ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿಗೆ ಒಳಪಡುವ ಸಾಣಾಪುರ ಲೇಕ್ ವ್ಯೂ. ಒಂದೇ ಬೈಕ್ ಮೇಲೆ 3 ಹೊರಡ್ತಾರಂತೆ. ಸಂಜೆ ಸೂರ್ಯಾಸ್ತ, ಬಂಡೆಗಳ ಮೇಲೆ ಕೂತು ಮದ್ಯಪಾನ ಮಾಡ್ತಾರೆ. ಸಮಯ ಕಳೆಯುತ್ತೆ, ರಾತ್ರಿ ಆಗುತ್ತೆ. ಮನೆಗೆ ಹಿಂತಿರುಗೋಣ ಅಂತ ಬೈಕ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಬೈಕ್ ಸ್ಟಾರ್ಟ್ ಆಗೋದಿಲ್ಲ. ನೋಡಿದ್ರೆ ಪೆಟ್ರೋಲ್ ಖಾಲಿ. ಎಲ್ಲರೂ ಜೇಬು ನೋಡ್ಕೊಳ್ತಾರೆ, ಹಣ ಇರುವುದಿಲ್ಲ. ಏನ್ ಮಾಡ್ಬೇಕು ಅಂತ ಯೋಚಿಸುವಾಗ ಅದೇ ಸಮಯದಲ್ಲಿ ತಾವಿದ್ದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ 5 ಜನ ಪ್ರವಾಸಿಗರನ್ನು ನೋಡ್ತಾರೆ. ಈ 5 ಜನ ಪ್ರವಾಸಿಗರಲ್ಲಿ ಒಬ್ಬ ಇಸ್ರೇಲ್ ಯುವತಿ, ಒಬ್ಬ ಸ್ಥಳೀಯ ರೆಸಾರ್ಟ್ ಮಾಲೀಕಿ, ಒಬ್ಬ ಅಮೆರಿಕನ್ ಪ್ರವಾಸಿಗ, ಮಹಾರಾಷ್ಟ್ರದ ಒಬ್ಬ, ಒಡಿಸಾದ ಒಬ್ಬ ಪ್ರವಾಸಿ ಪುರುಷರಿರ್ತಾರೆ. ಈ 3 ಯುವಕರು ಅವರ ಬಳಿ ಹೋಗಿ ಹಣ ಕೇಳ್ತಾರೆ. ಆದರೆ ಪ್ರವಾಸಿಗರು ಹಣ ನೀಡಲು ನಿರಾಕರಿಸ್ತಾರೆ. ಇಲ್ಲಿಂದ ಶುರುವಾಗುತ್ತದೆ ಕೋಪ, ಅಹಂಕಾರ, ಹಿಂಸೆ. ಈ 3 ಯುವಕರು ಪ್ರವಾಸಿಗರ ಜೊತೆ ಜಗಳ, ಬೆದರಿಕೆ ಹಾಗೆ ಕಲ್ಲಿನಿಂದ ದಾಳಿ ಮಾಡಿ 3 ಜನ ಪುರುಷ ಪ್ರವಾಸಿಗರನ್ನು ಕೆನಾಲ್ಗೆ ತಳ್ಳುತ್ತಾರೆ. ಉಳಿದ 2 ಮಹಿಳೆಯರ ಮೇಲೆ ಅತ್ಯಾಚಾರದಂಥ ಅಮಾನವೀಯ ಕೃತ್ಯಾಸಿಸುತ್ತಾರೆ. ಈಜು ಗೊತ್ತಿದ್ದ 2 ಪ್ರವಾಸಿ ಪುರುಷರು ಈಜಿ ದಡ ಸೇರುತ್ತಾರೆ. ಆದರೆ ಈಜು ಗೊತ್ತಿರದ ಒಬ್ಬ ಪ್ರವಾಸಿ ಒಡಿಸಾ ಪುರುಷ ಮರಣ ಹೊಂದುತ್ತಾನೆ. ಆತನ ಡೆಡ್ ಬಾಡಿ 24 ಗಂಟೆಗಳ ಸತತ ಹುಡುಕಾಟದ ನಂತರ ದೊರಕುತ್ತದೆ. ತದನಂತರ ಆ ಸ್ಥಳದಿಂದ ಭಯಭೀತರಾಗಿ ಬೈಕ್ನತ್ತ ಓಡುತ್ತಾರೆ. ಒಬ್ಬ ಬೈಕ್ ಕೀ ತೆಗೆದುಕೊಳ್ಳುವಾಗ ಜೇಬಿನಲ್ಲಿ 500 ರೂಪಾಯಿ ನೋಟು ಸಿಗುತ್ತೆ. ಆಗ ಎಲ್ಲರೂ ಶಾಕ್ ಆಗ್ತಾರೆ. ಇದನ್ನ ಮೊದಲು ನೋಡಿದ್ರೆ ಈ ತಪ್ಪು ನಡೀತಿರ್ಲಿಲ್ಲ ಅನ್ಕೊಳ್ತಾರೆ. ಆದರೆ ಆಗ ಎಲ್ಲವೂ ಕೈತಪ್ಪಿ ಹೋಗಿತ್ತು. ವಿಷಯ ತಿಳಿದ ಕೊಪ್ಪಳ ಪೊಲೀಸರು ಸ್ಥಳ ಮಹಜರು ಹಾಗೆ ಸಂತ್ರಸ್ತ ಮಹಿಳೆಯರ ಹೇಳಿಕೆ ಆಧರಿಸಿ ತಕ್ಷಣ ಕ್ರಮ ಕೈಗೊಳ್ಳಲು ವಿಶೇಷ ತನಿಖಾ ತಂಡ ರಚಿಸುತ್ತಾರೆ. ಕಾರ್ಯಪ್ರವೃತ್ತರಾದ ಪೊಲೀಸರು 2 ಆರೋಪಿಗಳನ್ನು ಸ್ಥಳೀಯವಾಗಿ ಬಂಧಿಸಿ ಇನ್ನೊಬ್ಬನನ್ನು ತಮಿಳುನಾಡಿನಲ್ಲಿ ಬಂಧಿಸುತ್ತಾರೆ. ಈ ಪ್ರಕರಣದ ವಿಚಾರಣೆ ಗಂಗಾವತಿ ಜಿಲ್ಲಾ ಹೆಚ್ಚುವರಿ ನ್ಯಾಯಾಲಯದಲ್ಲಿ ನಡೆಯುತ್ತದೆ. ಫೆಬ್ರವರಿ 16, 2026 ಮಧ್ಯಾಹ್ನ 3:10ಕ್ಕೆ ನ್ಯಾಯಾಧೀಶರು ಅತ್ಯಾಚಾರ, ದರೋಡೆ, ಹಲ್ಲೆ, ದೌರ್ಜನ್ಯ, ನಾನಾ ಗಂಭೀರ ಆರೋಪಗಳಲ್ಲಿ ಆ 3 ಆರೋಪಿಗಳಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದರು. ತೀರ್ಪು ಕೇಳುತ್ತಿದ್ದಂತೆ ಕಟಕಟೆಯಲ್ಲಿ ನಿಂತಿದ್ದ ಆರೋಪಿಗಳು ಕೈಮುಗಿದು ಬಿಕ್ಕಿ ಬಿಕ್ಕಿ ಅತ್ತರು. ಸುಮಾರು 8 ನಿಮಿಷ ತೀರ್ಪು ಓದಿದ ನ್ಯಾಯಾಧೀಶರು ಕೊನೆಯಲ್ಲಿ ಹೈಕೋರ್ಟ್ನಲ್ಲಿ ಮೇಲ್ಮನವಿಗೆ ಅವಕಾಶವಿದೆ ಎಂದು ತಿಳಿಸಿದರು. ಹೈಕೋರ್ಟ್ಗೆ ಈ ಅಪರಾಧಿಗಳು ಮೇಲ್ಮನವಿ ಸಲ್ಲಿಸ್ತಾರಾ ಅಥವಾ ಇಲ್ಲವಾ ಅನ್ನೋದನ್ನ ಕಾದು ನೋಡೋಣ. ಇವರಿಗೂ ಕೇಳಿದ ಕಥೆ ನಮಗೆ ಏನ್ ಹೇಳುತ್ತದೆ ಎಂದರೆ, ಕ್ಷಣಿಕ ಖುಷಿ, ಕ್ಷಣಿಕ ಕೋಪ, ಕ್ಷಣಿಕ ಅಹಂಕಾರ ಇವು ಕೆಲವೇ ನಿಮಿಷಗಳ ವಿಷಯ. ಆದರೆ ಅದರ ಪರಿಣಾಮ ಜೀವಾವಧಿಯಲ್ಲ, ಜೀವವೇ ಮುಗಿಯುವ ಮಟ್ಟಿಗೆ ಹೋಗಬಹುದು. 500 ರೂಪಾಯಿ ಇದ್ದರೂ ಆ ಒಂದು ಕ್ಷಣದಲ್ಲಿ ವಿವೇಕ ಇರಲಿಲ್ಲ. ಸ್ನೇಹಿತರೆ, ಬಡತನ ಅಪರಾಧ ಅಲ್ಲ, ಮದ್ಯಪಾನ ಕಾರಣ ಅಲ್ಲ, ಸಮಸ್ಯೆ ಕಾರಣ ಅಲ್ಲ. ಕಾರಣ ನಮ್ಮ ನಿರ್ಧಾರ. ಒಂದು ಕ್ಷಣ ಮಾನವೀಯತೆಯಿಂದ ಯೋಚಿಸಿದ್ರೆ, ಬೇರೆಯವರಿಗೆ ಒಂದು ಕರೆ ಮಾಡಿದ್ರೆ, ಒಂದು ಸಹಾಯ ಬೇರೆಯವರನ್ನೇ ಕೇಳಿದ್ರೆ 3 ಕುಟುಂಬಗಳು ಈ ರೀತಿ ಇಂದು ಕಷ್ಟದಲ್ಲಿರುತ್ತಿರಲಿಲ್ಲ. ಕೊನೆಯ ಸಂದೇಶ ಹೇಳೋದಾದರೆ, ಜೀವನದಲ್ಲಿ ಸಮಸ್ಯೆಗಳು ಬರೋದು ಸಹಜ. ಆದರೆ ತಪ್ಪು ದಾರಿಯನ್ನ ಆಯ್ಕೆ ಮಾಡೋದು ಬಿಡೋದು ನಮ್ಮ ಕೈಯಲ್ಲಿದೆ. ಕ್ಷಣಿಕ ಖುಷಿಗೆ ಮನಸೋತು ಜೀವನ ಹಾಳ್ಮಾಡ್ಕೊಳ್ಬೇಡಿ. ನಿಮ್ಮ ಭವಿಷ್ಯ, ನಿಮ್ಮ ಕುಟುಂಬ, ನಿಮ್ಮ ಕನಸುಗಳು ಅವುಗಳ ಬೆಲೆ ಒಂದು ಕ್ಷಣದ ತಪ್ಪಿಗಿಂತ 1000 ಪಟ್ಟು ದೊಡ್ಡದು. ಇಂತಹ ಎಕ್ಸ್ಕ್ಲೂಸಿವ್ ಸುದ್ದಿಗಾಗಿ ಯಾರ್ಕರ್ ಟಾಕ್ ಚಾನಲ್ ಶೇರ್, ಲೈಕ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ